ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ರೆಸಿಪಿ ಬಂದು ಸಿರಿಧಾನ್ಯದಲ್ಲಿ ನಾನು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾದ ದೋಸೆ ಇದು. ಇಲ್ಲಿ ನಾನು ಬರಗು ಮತ್ತು ಸಾಮೆ ಇವೆರಡನ್ನು ಒಂದೊಂದು ಲೋಟ ತೊಗೊಂಡಿದ್ದೀನಿ. 1 ಲೋಟ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಅರ್ಧ ಲೋಟ ಅವಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಬಣ್ಣಕ್ಕೆ ಒಂದು 5ರಿಂದ 6 ಬೇಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೊಳಕೆ ಕಟ್ಟಿರುವಂಥ ಮೆಂತ್ಯನ ತೊಗೊಂಡಿದ್ದೀನಿ. ನೀವು ನೇರವಾಗಿ ಹಾಗೆ ಮೆಂತ್ಯನೂ ಹಾಕ್ಬೋದು. ಈಗ ಚೆನ್ನಾಗಿ ಒಂದು 5ರಿಂದ 6 ಗಂಟೆ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮಾಮೂಲಿ ನಾವು ದೋಸೆ ಹಿಟ್ಟನ್ನೆಲ್ಲ ಯಾವ ರೀತಿ ರುಬ್ಕೋತೀವಲ್ವ ಹಾಗೆಯೇ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನುಣ್ಣಗೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ರುಬ್ಬಿಟ್ಕೊತಾ ಇದ್ದೀನಿ. ನೋಡಿ ಈಗ ಇದನ್ನೆಲ್ಲ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ನಾನಿಲ್ಲಿ ಹುದುಗೋಕ್ಕೂ ಮುಂಚೆನೇ ಉಪ್ಪನ್ನು ಸೇರಿಸ್ಕೋತೀನಿ. ನೀವು ಬೇಕಾದರೆ ಹುದುಗಿದ ನಂತರ ಉಪ್ಪನ್ನು ಹಾಕೋಬೋದಾಗತ್ತೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಓವರ್ನೈಟು ಹುದುಗೋಕ್ಕೆ ಬಿಟ್ಬಿಡೋಣ. ನೋಡಿ ನಾನು ನಿನ್ನೆ ರಾತ್ರಿ ರುಬ್ಬಿಟ್ಟಿದ್ದು ಈಗ ಬೆಳಗ್ಗೆ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಹಿಟ್ಟು. ಈ ರೀತಿ ಉಬ್ಬಿ ಬಂದರೆ ದೋಸೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಡೋಣ. ನಾವು ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ಕೆಂಪು ಬಣ್ಣ ಬಂದಿದೆ. ನಿಮ್ಗೆ ಬೇಡ ಅಂದರೆ ಅದನ್ನು ಅಷ್ಟೇ ಆಪ್ಷನಲ್ಲು ಸ್ಕಿಪ್ ಮಾಡ್ಬೋದು. ಈಗ ನೋಡಿ ತವಾ ಕಾದಿದೆ. ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಮೇಲ್ಗಡೆ ಸ್ವಲ್ಪ ನೀರನ್ನು ಚಿಮ್ಕಿಸ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಈ ರೀತಿ ಹಚ್ಕೊಂಡ್ರೆ ಅದು ನಾನ್ ಸ್ಟಿಕ್ ಥರ ಕೆಲಸ ಮಾಡುತ್ತೆ. ದೋಸೆ ಅಂಟ್ಕೊಳ್ಳೋದಿಲ್ಲ ತವಕ್ಕೆ. ನಾನಿಲ್ಲಿ ಕಾಸ್ಟ್ ಐರನ್ ತವ ಮೇಲೆ ತೆಳ್ಳಗೆ ದೋಸೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಬೇಯೋದಕ್ಕೆ ಬಿಡಬೇಕು. ಮೇಲ್ಗಡೆ ಅದು ಬಣ್ಣ ಎಲ್ಲ ಬದಲಾದ್ಮೇಲೆ ಸ್ವಲ್ಪ ಎಣ್ಣೆ ಅಂದರೆ ಎಣ್ಣೆ ಅಥವಾ ತುಪ್ಪ ಅಂದರೆ ತುಪ್ಪ ಹಾಕ್ಕೊಬೋದು. ನಿಮ್ಗೇನು ಇಷ್ಟನೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ನೋಡಿ ದೋಸೆ ರೆಡಿಯಾಗಿದೆ. ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ನೋಡಿ ದೋಸೆ. ನಾನಿಲ್ಲಿ ದೋಸೆನ ಮೊಗ್ಚು ಹಾಕಿಲ್ಲ, ಹಾಗೇ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಮೊಗ್ಚು ಹಾಕಿ ಬೇಯಿಸಿನೂ ದೋಸೆನ ಮಾಡ್ಕೋಬೋದು. ನೋಡಿ ನಾನು ಇನ್ನೊಂದು ದೋಸೆ ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಆರೋಗ್ಯಕರ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಜಾಸ್ತಿ ನಾನು ಬೆಣ್ಣೆ ಅಥವಾ ತುಪ್ಪ ಎಲ್ಲ ಬಳಸಿಲ್ಲ. ಇನ್ನೂ ಹೆಚ್ಚಾಗಿ ನೀವು ಬಳಸ್ಕೊಳ್ಳೋರಿದ್ರೆ ಬಳಸ್ಕೋಬೋದು. ಎರಡೂ ಬದಿ ಚೆನ್ನಾಗಿ ತುಪ್ಪ ಬೆಣ್ಣೆ ಹಾಕಿದ್ರೆ ಇನ್ನೂ ದೋಸೆ ರುಚಿಯಾಗಿರುತ್ತೆ. ನೋಡಿ ನಾನು ಫಸ್ಟ್ನೇ ದೋಸೆಗೆ ಎಣ್ಣೆ ಹಾಕಿದ್ದೆ. ಈಗ ತುಪ್ಪ ಹಾಕಿ ದೋಸೆನ ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಅಷ್ಟೇ ರೆಡಿಯಾಗಿದೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ಈಗ ಇದಕ್ಕೆ ನಿಮ್ಗೆ ಇಷ್ಟವಾಗಿರೋ ಸೈಡ್ ಚಟ್ನಿನೋ ಆಲೂಗಡ್ಡೆ ಪಲ್ಯ ಅಥವಾ ಸಾಗು ಜೊತೆ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.